ದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ಗೆ ಈಗ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಸಿಎಂ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಈಗ ರಾಜಣ್ಣ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆಗೆ ಡಿಕೆ ಶಿವಕುಮಾರ್ ಅವರು ನಕಾರ, ಯಾವುದೇ ಉತ್ತರ ಕೊಡಲಿಲ್ಲ. ರಾಜಣ್ಣ ರಾಜೀನಾಮೆ ಬಗ್ಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಭಾರಿ ಚರ್ಚೆ ಶುರುವಾಗಿದೆ. ರಾಜಣ್ಣನವರು ರಾಜೀನಾಮೆ ಕೊಟ್ರೆ ಮುಂದೇನು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಆಪ್ತನನ್ನ ಉಳಿಸಿಕೊಳ್ಳೋ ಕಡೆ ಕ್ಷಣದ ಪ್ರಯತ್ನವನ್ನ ಕೂಡ ಕೈ ಬಿಡ್ತಾ ಇಲ್ಲ ಮುಖ್ಯಮಂತ್ರಿಗಳು. ರಾಜೀನಾಮೆ ಕೊಡ್ಲಿಕ್ಕೆ ಬಂದ್ರೂ ಕೂಡ ಸ್ವೀಕರಿಸ್ತಿಲ್ಲ ಅಂತಂದ್ರೆ ಏನ್ ಆಪ್ಷನ್ ಉಳಿದಿದೆ ಮುಖ್ಯಮಂತ್ರಿಗಳ ಕೈಲಿ ಅಂತ? ಸ್ಮಿತಾ, ಖಂಡಿತವಾಗ್ಲು ಸಚಿವ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತ. ಜೊತೆಗೆ ಯಾವುದೇ ರೀತಿಯಾದಂತಹ ಒತ್ತಡಗಳು ಬಂದಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ವಿರೋಧಿಗಳಿಗೆ ಒಂದು ರೀತಿ ಟಾಂಗ್ ಅನ್ನು ಕೊಡುವಂತ ಕೆಲಸವನ್ನ ರಾಜಣ್ಣ ಅವರು ಮಾಡ್ತಾ ಇದ್ರು. ಆದ್ರೆ ಇವತ್ತು ಅದೇ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾದಂತ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗೆ ಎದುರಾಗಿರ್ತಕ್ಕಂಥದ್ದು. ಪ್ರಮುಖ ಕಾರಣ ಅಂತಂದ್ರೆ ಕಾರ್ಯಕರ್ತರೊಬ್ಬರು ಸಚಿವರು ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಪಕ್ಷದ ವಿರೋಧಿಯಾಗಿ ಮಾತನಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ರೀತಿಯಲ್ಲಿ ನಡೆದುಕೊಳ್ತಾರೆ. ಈ ರೀತಿಯಾದಂತಹ ಆರೋಪವನ್ನ ಯಾವಾಗ ಮಾಡಿದ್ರು ಇದಕ್ಕೆ ಹೈಕಮಾಂಡ್ ಎಕ್ಸ್ಪ್ಲೇಷನ್ ಅನ್ನು ಕೂಡ ಕೇಳಿತ್ತು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿದೆ. ಸಚಿವ ರಾಜಣ್ಣ ಒಬ್ಬ ಏನು ಸಂಪುಟ ಸಚಿವರಾಗಿದ್ದು ಅವರೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅದು ಈ ರೀತಿಯಾದಂತಹ ಪಕ್ಷದ ವಿರೋಧವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸೊ ಈ ಕೂಡಲೇ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ, ಅದಕ್ಕೆ ಮುನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನೀವು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತೀರಾ ಅಥವಾ ಯಾವ ರೀತಿಯಲ್ಲಿ ಸಚಿವ ರಾಜಣ್ಣ ಅವರಿಂದ ರಾಜೀನಾಮೆಯನ್ನ ಪಡೆದುಕೊಳ್ತೀರಾ? ಸ್ಪಷ್ಟವಾದಂತಹ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಳಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಸಂದೇಶದ ಆಧಾರದ ಮೇಲೆ ಸಿಎಂ ನೇರವಾಗಿ ರಾಜಣ್ಣ ಅವರ ಗಮನಕ್ಕೆ ತಂದಿದ್ದಾರೆ. ಹೈಕಮಾಂಡ್ ಈ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಅನ್ನ ನನ್ನ ಬಳಿ ಕೇಳಿದ್ದಾರೆ, ನಿನ್ನ ನಿರ್ಧಾರ ಏನು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಸಚಿವ ರಾಜಣ್ಣ ಅವರು ಆಯ್ತು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಆ ಕೂಡಲೇ ಒಂದು ರೀತಿಯಾದಂತಹ ಕೋಪದಿಂದಲೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತೇನು ಅಧಿವೇಶನ ಆರಂಭವಾಗಿದೆ, ಅಧಿವೇಶನದ ಒಂದು ಕಲಾಪದ ಬಳಿಕ ಭೋಜನ ವಿರಾಮ ಬಂತು. ಆ ಭೋಜನ ವಿರಾಮ ಸಂದರ್ಭದಲ್ಲೇ ಬಿಎಸ್ಸಿ ಸಭೆಗೆ ಹೋಗುವಂತ ಸಂದರ್ಭದಲ್ಲೇ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಮತ್ತಷ್ಟು ಅಪ್ಡೇಟ್ಸ್. ಬಹಳ ಸ್ವಾರಸ್ಯಕರವಾದ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ರಾಜಣ್ಣ ಅವರ ನಡುವೆ. ಇದರ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ಗೆ ಈಗ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಸಿಎಂ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಈಗ ರಾಜಣ್ಣ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆಗೆ ಡಿಕೆ ಶಿವಕುಮಾರ್ ಅವರು ನಕಾರ, ಯಾವುದೇ ಉತ್ತರ ಕೊಡಲಿಲ್ಲ. ರಾಜಣ್ಣ ರಾಜೀನಾಮೆ ಬಗ್ಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಭಾರಿ ಚರ್ಚೆ ಶುರುವಾಗಿದೆ. ರಾಜಣ್ಣನವರು ರಾಜೀನಾಮೆ ಕೊಟ್ರೆ ಮುಂದೇನು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಆಪ್ತನನ್ನ ಉಳಿಸಿಕೊಳ್ಳೋ ಕಡೆ ಕ್ಷಣದ ಪ್ರಯತ್ನವನ್ನ ಕೂಡ ಕೈ ಬಿಡ್ತಾ ಇಲ್ಲ ಮುಖ್ಯಮಂತ್ರಿಗಳು. ರಾಜೀನಾಮೆ ಕೊಡ್ಲಿಕ್ಕೆ ಬಂದ್ರೂ ಕೂಡ ಸ್ವೀಕರಿಸ್ತಿಲ್ಲ ಅಂತಂದ್ರೆ ಏನ್ ಆಪ್ಷನ್ ಉಳಿದಿದೆ ಮುಖ್ಯಮಂತ್ರಿಗಳ ಕೈಲಿ ಅಂತ? ಸ್ಮಿತಾ, ಖಂಡಿತವಾಗ್ಲು ಸಚಿವ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತ. ಜೊತೆಗೆ ಯಾವುದೇ ರೀತಿಯಾದಂತಹ ಒತ್ತಡಗಳು ಬಂದಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ವಿರೋಧಿಗಳಿಗೆ ಒಂದು ರೀತಿ ಟಾಂಗ್ ಅನ್ನು ಕೊಡುವಂತ ಕೆಲಸವನ್ನ ರಾಜಣ್ಣ ಅವರು ಮಾಡ್ತಾ ಇದ್ರು. ಆದ್ರೆ ಇವತ್ತು ಅದೇ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾದಂತಹ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗೆ ಎದುರಾಗಿರ್ತಕ್ಕಂಥದ್ದು. ಪ್ರಮುಖ ಕಾರಣ ಅಂತಂದ್ರೆ ಕಾರ್ಯಕರ್ತರೊಬ್ಬರು ಸಚಿವರು ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಪಕ್ಷದ ವಿರೋಧಿಯಾಗಿ ಮಾತನಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ರೀತಿಯಲ್ಲಿ ನಡೆದುಕೊಳ್ತಾರೆ. ಈ ರೀತಿಯಾದಂತಹ ಆರೋಪವನ್ನ ಯಾವಾಗ ಮಾಡಿದ್ರು ಇದಕ್ಕೆ ಹೈಕಮಾಂಡ್ ಎಕ್ಸ್ಪ್ಲೇಷನ್ ಅನ್ನು ಕೂಡ ಕೇಳಿತ್ತು. ಜೊತೆಗೆ
ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಟ್ಟಿದೆ. ಸಚಿವ ರಾಜಣ್ಣ ಒಬ್ಬ ಏನು ಸಂಪುಟ ಸಚಿವರಾಗಿದ್ದು ಅವರೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅದು ಈ ರೀತಿಯಾದಂತಹ ಪಕ್ಷದ ವಿರೋಧವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸೊ ಈ ಕೂಡಲೇ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ, ಅದಕ್ಕೆ ಮುನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನೀವು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತೀರಾ ಅಥವಾ ಯಾವ ರೀತಿಯಲ್ಲಿ ಸಚಿವ ರಾಜಣ್ಣ ಅವರಿಂದ ರಾಜೀನಾಮೆಯನ್ನ ಪಡೆದುಕೊಳ್ತೀರಾ? ಸ್ಪಷ್ಟವಾದಂತಹ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಳಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಸಂದೇಶದ ಆಧಾರದ ಮೇಲೆ ಸಿಎಂ ನೇರವಾಗಿ ರಾಜಣ್ಣ ಅವರ ಗಮನಕ್ಕೆ ತಂದಿದ್ದಾರೆ. ಹೈಕಮಾಂಡ್ ಈ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಅನ್ನ ನನ್ನ ಬಳಿ ಕೇಳಿದ್ದಾರೆ, ನಿನ್ನ ನಿರ್ಧಾರ ಏನು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಸಚಿವ ರಾಜಣ್ಣ ಅವರು ಆಯ್ತು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಆ ಕೂಡಲೇ ಒಂದು ರೀತಿಯಾದಂತಹ ಕೋಪದಿಂದಲೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತೇನು ಅಧಿವೇಶನ ಆರಂಭವಾಗಿದೆ, ಅಧಿವೇಶನದ ಒಂದು ಕಲಾಪದ ಬಳಿಕ ಭೋಜನ ವಿರಾಮ ಬಂತು. ಆ ಭೋಜನ ವಿರಾಮ ಸಂದರ್ಭದಲ್ಲೇ ಬಿಎಸ್ಸಿ ಸಭೆಗೆ ಹೋಗುವಂತ ಸಂದರ್ಭದಲ್ಲೇ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಆದಷ್ಟು ಅಪ್ಡೇಟ್ಸ್. ಬಹಳ ಸ್ವಾರಸ್ಯಕರವಾದ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ರಾಜಣ್ಣ ಅವರ ನಡುವೆ. ಇದರ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ಗೆ ಈಗ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜಣ್ಣ ರಾಜೀನಾಮೆ ಬಗ್ಗೆ ಸಿಎಂ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಈಗ ರಾಜಣ್ಣ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆಗೆ ಡಿಕೆ ಶಿವಕುಮಾರ್ ಅವರು ನಕಾರ, ಯಾವುದೇ ಉತ್ತರ ಕೊಡಲಿಲ್ಲ. ರಾಜಣ್ಣ ರಾಜೀನಾಮೆ ಬಗ್ಗೆ ಸಿಎಂ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಭಾರಿ ಚರ್ಚೆ ಶುರುವಾಗಿದೆ. ರಾಜಣ್ಣನವರು ರಾಜೀನಾಮೆ ಕೊಟ್ರೆ ಮುಂದೇನು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಆಪ್ತನನ್ನ ಉಳಿಸಿಕೊಳ್ಳೋ ಕಡೆ ಕ್ಷಣದ ಪ್ರಯತ್ನವನ್ನ ಕೂಡ ಕೈ ಬಿಡ್ತಾ ಇಲ್ಲ ಮುಖ್ಯಮಂತ್ರಿಗಳು. ರಾಜೀನಾಮೆ ಕೊಡ್ಲಿಕ್ಕೆ ಬಂದ್ರೂ ಕೂಡ ಸ್ವೀಕರಿಸ್ತಿಲ್ಲ ಅಂತಂದ್ರೆ ಏನ್ ಆಪ್ಷನ್ ಉಳಿದಿದೆ ಮುಖ್ಯಮಂತ್ರಿಗಳ ಕೈಲಿ ಅಂತ? ಸ್ಮಿತಾ, ಖಂಡಿತವಾಗ್ಲು ಸಚಿವ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತ. ಜೊತೆಗೆ ಯಾವುದೇ ರೀತಿಯಾದಂತಹ ಒತ್ತಡಗಳು ಬಂದಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ವಿರೋಧಿಗಳಿಗೆ ಒಂದು ರೀತಿ ಟಾಂಗ್ ಅನ್ನು ಕೊಡುವಂತ ಕೆಲಸವನ್ನ ರಾಜಣ್ಣ ಅವರು ಮಾಡ್ತಾ ಇದ್ರು. ಆದ್ರೆ ಇವತ್ತು ಅದೇ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾದಂತಹ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗೆ ಎದುರಾಗಿರ್ತಕ್ಕಂಥದ್ದು. ಪ್ರಮುಖ ಕಾರಣ ಅಂತಂದ್ರೆ ಕಾರ್ಯಕರ್ತರೊಬ್ಬರು ಸಚಿವರು ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಪಕ್ಷದ ವಿರೋಧಿಯಾಗಿ ಮಾತನಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ರೀತಿಯಲ್ಲಿ ನಡೆದುಕೊಳ್ತಾರೆ. ಈ ರೀತಿಯಾದಂತಹ ಆರೋಪವನ್ನ ಯಾವಾಗ ಮಾಡಿದ್ರು ಇದಕ್ಕೆ ಹೈಕಮಾಂಡ್ ಎಕ್ಸ್ಪ್ಲೇಷನ್ ಅನ್ನು ಕೂಡ ಕೇಳಿತ್ತು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಟ್ಟಿದೆ. ಸಚಿವ ರಾಜಣ್ಣ ಒಬ್ಬ ಏನು ಸಂಪುಟ ಸಚಿವರಾಗಿದ್ದು ಅವರೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅದು ಈ ರೀತಿಯಾದಂತಹ ಪಕ್ಷದ ವಿರೋಧವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸೊ ಈ ಕೂಡಲೇ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ, ಅದಕ್ಕೆ ಮುನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನೀವು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತೀರಾ ಅಥವಾ ಯಾವ ರೀತಿಯಲ್ಲಿ ಸಚಿವ ರಾಜಣ್ಣ ಅವರಿಂದ ರಾಜೀನಾಮೆಯನ್ನ ಪಡೆದುಕೊಳ್ತೀರಾ? ಸ್ಪಷ್ಟವಾದಂತಹ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಳಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಸಂದೇಶದ ಆಧಾರದ ಮೇಲೆ ಸಿಎಂ ನೇರವಾಗಿ ರಾಜಣ್ಣ ಅವರ ಗಮನಕ್ಕೆ ತಂದಿದ್ದಾರೆ. ಹೈಕಮಾಂಡ್ ಈ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಅನ್ನ ನನ್ನ ಬಳಿ ಕೇಳಿದ್ದಾರೆ, ನಿನ್ನ ನಿರ್ಧಾರ ಏನು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಸಚಿವ ರಾಜಣ್ಣ ಅವರು ಆಯ್ತು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಆ ಕೂಡಲೇ ಒಂದು ರೀತಿಯಾದಂತಹ ಕೋಪದಿಂದಲೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತೇನು ಅಧಿವೇಶನ ಆರಂಭವಾಗಿದೆ, ಅಧಿವೇಶನದ ಒಂದು ಕಲಾಪದ ಬಳಿಕ ಭೋಜನ ವಿರಾಮ ಬಂತು. ಆ ಭೋಜನ ವಿರಾಮ ಸಂದರ್ಭದಲ್ಲೇ ಬಿಎಸ್ಸಿ ಸಭೆಗೆ ಹೋಗುವಂತ ಸಂದರ್ಭದಲ್ಲೇ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಆದಷ್ಟು ಅಪ್ಡೇಟ್ಸ್. ಬಹಳ ಸ್ವಾರಸ್ಯಕರವಾದ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ರಾಜಣ್ಣ ಅವರ ನಡುವೆ. ಇದರ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ